ಇಲ್ಲ, ನೀವು ಕೇಳ್ತಾ ಇರೋದು ರೈಟ್ ಕ್ವಶನ್. ನಾವು ಅದನ್ನೇ ಹೇಳಕ್ಕೆ ಬಂದಿದ್ದೀವಿ. ಪ್ರಿಯಾಂಕಾ ಖರ್ಗೆ ಅವರು ಪತ್ರಿಕೆಗೆ ನಿನ್ನೆ ಒಂದು ಹೇಳಿಕೆ, ಅವ್ರ ಸ್ಪಷ್ಟನೆಯನ್ನು 10 ಪಾಯಿಂಟ್ಸ್ಗಳನ್ನು ಮುಂದಿಟ್ಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಫೇಸ್ಬುಕ್ ವಾಲಲ್ಲೂ ಕೂಡ ಹಾಕಿದ್ದಾರೆ. ಅವರೇನು ಹೇಳ್ತಾರೆ, 4 ಸಾರಿ ಬೆಳಗಾವಿ ಅಧಿವೇಶನದಲ್ಲಿ CM ಅವ್ರ ನೇತೃತ್ವದಲ್ಲಿ, ನಂತರ ಬೆಂಗಳೂರಲ್ಲಿ ನಾವು 4 ಸಭೆಯನ್ನು ಹೋರಾಟಗಾರರ ಜೊತೆಗೆ ಮಾಡಿಸಿದ್ದೀವಿ. ಆಯ್ತು, ಸರಿ, ಮಾಡಿಸಿದ್ದೀರಿ, ಒಳ್ಳೆಯದಾಯಿತು. ಸರ್ಟಿಫಿಕೇಟ್ ಕೊಡಿಸಿದ್ರೇನು? ಸಭೆ ಮಾಡೋದು ಅಷ್ಟೇ ಅಲ್ಲ, ನಮಗೆ ಬೇಕಾಗಿರೋದು ಪರಿಹಾರ, ಉಪದೇಶ ಅಲ್ಲ. ಹಾಂ, ಆಯಿತು, ಒಂದೊಂದೇ. ಹಾಂ, ಆಯ್ತಾಯ್ತು. ನಾವು ಕೇಳ್ತಾ ಇರೋದು ಫೆಬ್ರವರಿ 2024ರಿಂದ ಇಲ್ಲಿ ತನಕ ಪ್ರಿಯಾಂಕಾ ಖರ್ಗೆ ಅವರೇ ಎಷ್ಟು ಸ್ಟೇ ಕೊಟ್ಟಿರಿ ಅಂತ ಹೇಳಿದ್ರಿ. ಫೆಬ್ರವರಿ 24ರಿಂದ ಇಲ್ಲಿ ತನಕ ಕಲಬುರಗಿ ಜಿಲ್ಲೆದಾಗ ಎಷ್ಟು ಕುಡಿಸಿರಿ ಅಂತ ಹೇಳ್ರಿ. ಹಿಂದಿನ ಕತೆ ಹೇಳ್ಬೇಡಿ, ನೀವು ಕೊಟ್ಟಿದ್ದಲ್ಲ, BJP ಅವ್ರು ಕೊಟ್ಟಿದ್ದು. ಈ ಪ್ರಿಯಾಂಕಾ ಖರ್ಗೆ ಅವ್ರು ಇಂಥ ಹಸಿ ಸುಳ್ಳು ಹೇಳ್ತಾರತ್ತಲ್ಲ. ಅವರು, ನಾನು ಒಂದಿನ ಅವ್ರ ಪಾರ್ಟಿಯಾಗಿದ್ದವನೇ, ಅವ್ರ ಅಭಿಮಾನಿ ಇದ್ದವನೇ. ಏನೋ ಒಂದು ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತ, ಪ್ರಗತಿಪರ ಚಿಂತಕ, ಒಳ್ಳೆಯ ವಿಚಾರಗಳು ತಿಳ್ಕೊಂಡು ಹಸಿ ಸುಳ್ಳು ಹೇಳ್ತಾ ಇರೋದು. ಮಹಾನ್ ಸುಳ್ಳುಗಾರು. ನಿನ್ನೆ ಹೇಳಿದ್ರ ಬಗ್ಗೆ 10 ಪಾಯಿಂಟ್ಗಳು. ಅವ್ರಿಗೆ ಎದುರ ಬೆದರ ಬಂದ್ರೂ ಹೇಳ್ತೀವಿ, ಒಂದೊಂದು ಪಾಯಿಂಟಿಗೂ ಉತ್ತರ ಕೊಡ್ತೀವಿ. ನಿಜವಾದ ತಳವಾರ್ಗೆ ಕಗ್ಗೊಲೆ ಮಾಡ್ತಾ ಇರೋದು. ಏನು ಇನ್ನೊಂದು ಹೇಳ್ತೀನಿ, ತಳವಾರ್ ಬೋಯದ ಬಗ್ಗೆ ನಿಮ್ಗೆ ವಿಚಾರ ಗೊತ್ತಿಲ್ಲ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ತಳವಾರ್ ಬೋಯ ಅಂತೇಳಿ ಒಂದು ಜಾತಿ ಪ್ರಮಾಣ ಕೊಡ್ಬೇಕಾದ್ರೆ, ಜಾತಿ ಪ್ರಮಾಣ ಪತ್ರ ಕೊಡ್ಬೇಕಾದ್ರೆ ಶಾಲಾ ದಾಖಲೆ ತಳವಾರ್ ಬೋಯ ತಿರ್ಬೇಕಲ್ಲ. ಒಂದೇ ತೋರಿಸ್ಬಿಡ್ಲಿ ಅವರು ಸರ್ಟಿಫಿಕೇಟ್. ನೀವು ಏನೋ ಸುಳ್ಳು ಕೊಟ್ಕೋರಿ, ಆದರೆ ಶಾಲಾ ದಾಖಲಾತಿಯಲ್ಲಿ ತಳವಾರ್ ಬೋಯ ಅಂತೇಳಿ ಬರೆಸ್ಕೊಂಡಿದ್ದು ಒಂದು ಶಾಲಾ ದಾಖಲಾತಿಯಲ್ಲಿ ಪ್ರಿಯಾಂಕಾ ಖರ್ಗೆ ತೋರಿಸ್ಬಿಡ್ಲಿ, ನೀವು ಅವ್ರಿಗೇನದ ಕ್ಷಮೆ ಕೇಳ್ತೀವಿ. ತಿರ್ಚಲಿಕತ್ತಾರೆ, ಅನ್ಯಾಯ ಮಾಡ್ಲಿಕ್ಕತ್ತಾರೆ, ಮೋಸ. ಅಧಿಕಾರದ ದರ್ಪ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕುರ್ಚಿ ಮೇಲೆ ಕುಂದ್ರಲಿಕ್ಕೆ ಬಿಡ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ದರ್ಪ ನಡೀತಾ ಇದೆ. ಈ ಸಮಾಜವನ್ನು ಸಂಪೂರ್ಣ ಹತ್ತಿಕ್ಕಬೇಕನ್ನೋದೇ ಪ್ರಿಯಾಂಕಾ ಖರ್ಗೆ. ನಾನು ಒಂದೇ ನಿಮ್ಮ ಮುಂದೆ ಹೇಳಕ್ಕೆ ಬಯಸ್ತೇನೆ, ಪ್ರಿಯಾಂಕಾ ಮಾಧ್ಯಮದ ಮುಖಾಂತರ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳೋದು, ನೀವು ಕುಡಿಸ್ಬೇಕತ್ತೀರೆ ಕುಡಿಸ್ಕೊಡ್ಬಾರ್ದತ್ತೀರಿ, ಎರಡೇ ಸ್ಪಷ್ಟಪಡಿಸ್ರಿ. ನಿಮ್ಮ ನಾಟಕ ನಮಗೆಲ್ಲ ಗೊತ್ತಿದೆ. ಕುಡಿಸ್ತೀನಿ ಅನ್ನೋದಾದರೆ ಇವೆಲ್ಲ ಯಾಕೆ ಕತೆ ಹೇಳ್ತೀರಿ? ಯಾರಿಗೆ ಇವತ್ತು ಬರ್ತಾರೋ, ನಿನ್ನೆ ಬರ್ತಾರೋ, ಹಿಂದೆ ಬಂದಾರೋ, ಮುಂದೆ ಬಂದಾರೋ ಗೊತ್ತಿಲ್ಲ, ಕುಡಿಸ್ರಿ. ಇವತ್ತ 1 ವರ್ಷ ಬಂದಿಟ್ಟಿರಲ್ಲ, ಅದು ಸಮಸ್ಯೆ ಕೇಳ್ತಾ ಇರೋದು ನಾವು. ನೀವು ಹಿಂದೆ ಕೊಟ್ಟಿದ್ದೇನು ಹೇಳ್ತೀರಿ? ಅವಾಗ BJP ಸರ್ಕಾರದ ತೊಗೊಂಡಿದ್ದದ. MP ಇಲೆಕ್ಷನ್, ಅವ್ರ ಮಾಮ ಇಲೆಕ್ಷನ್ ಗೆದೆಯ ತನ ಕೊಟ್ಟಾರವರು. ಅವು ಹೇಳ್ತಾರೆ ರೆಕಾರ್ಡ್ ಅವರು. ಈಗ ಕೊಟ್ಟಿದ್ದು ಹೇಳ್ರಿ, ಪ್ರೆಸೆಂಟ್ ಹೇಳ್ರಿ. ಈಗ ದಿನ ರಿಜೆಕ್ಟ್ ಮಾಡ್ಲಿಕ್ಕತ್ತೀರಲ್ಲ, ಈಗಿನ ಮಾತಾಡ್ಲಕತ್ತೀವಿ. ನೀವು ಹಿಂದಿಂದ ಏನು ಹೇಳ್ತೀರಿ? ನೀವು ಆಯ್ತು ಸರ್ಟಿಫಿಕೇಟ್ ತೊಗೊಂಡು ಮನೆಯಾಗ ಕೂತಾರ, ಅಪ್ಲಿಕೇಶನ್ ಹಾಕಬೇಕು, ಅಲ್ಲಿ ತೊಗೊಳಲಾಗಿದೆ. ಏನು ಮಾಡೋದು? ತೊಗೊಂಡಿವ್ರಿ, ಸರ್ಟಿಫಿಕೇಟ್ ತೊಗೊಂಡಿಲ್ಲ ಅಂತ ಹೇಳಕತ್ತಿಲ್ಲ. ತೊಗೊಂಡದ ತಳವಾರ ಯಾರನ್ನ ನೈಜ ತಳವಾರ ತಪ್ಪು ಮಾಡಿದವ್ರು ಒಬ್ಬರು ಇಬ್ಬರು ಎಲ್ಲ ಜಾತಿ ಒಳಗಾರ. SC ದಾಗಾರ, ST ದಾಗಾರ, OBC ದಾಗಾರ, ಇನ್ನೊಂದು ಜಾತಿದಾಗ ಇರ್ತಾರೆ. ಅದು ನೀವು ಯಾಕೆ ಇದು ಮಾಡ್ತೀರಿ? ಅವ್ನು ತಪ್ಪು ಮಾಡಿದ್ರೆ ಅವ್ನ ಮೇಲೆ ಶಿಕ್ಷೆ ಮಾಡ್ರಿ. ಇವೆಲ್ಲ ಯಾರ್ದು ಅಧಿಕಾರಿಗಳದಿಲ್ಲ, ಸರ್ಕಾರಗಳು. ನೋಡ್ರಿ, ಕರ್ನಾಟಕ ರಾಜ್ಯದಾಗ ಎಲ್ಲ ಕಡೆ ಚಲೋದ, ಕಲಬುರಗಿ ಯಾಕೆ ಬಂದದ? ಉಸ್ತುವಾರಿ ಸಚಿವರಲ್ಲ, ನೀವು ಒಬ್ಬರೇ ಉಸ್ತುವಾರಿ ಸಚಿವ ಕರ್ನಾಟಕ ರಾಜ್ಯದಾಗ. ನೀವು ಒಬ್ಬರೇ ಇಷ್ಟು ಯಾಕೆ ಸ್ಪಷ್ಟೀಕರಣ ನೀ ಕೊಡೋದ? ಏನು ಸರ್ಟಿಫಿಕೇಟ್ ಉಸ್ತುವಾರಿ ಸಚಿವ ಕೊಡ್ತಾನೆ. ಆದರೆ ಅಧಿಕಾರಿ ಮೇಲೆ ದಬಾವ್ ಹಾಕಿ, ಅಧಿಕಾರಿಗಳ ಮೇಲೆ ಅದನ್ನು ಅಕ್ರಮವಾಗಿ ತಡೀತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಅವರು ಅಧಿಕಾರದ ಶಕ್ತಿಯನ್ನು ಬಳಸಿಕೊಂಡು, ಧ್ವನಿ ಇಲ್ಲದ ಸಮಾಜ ಇದು. ಈ ಧ್ವನಿ ಇಲ್ಲದ ಸಮಾಜ, ಶಕ್ತಿ ಇಲ್ಲದ ಸಮಾಜವನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ನಾಯಕರು, ಇನ್ನೂ ಅವಣ ಮೇಕೆರವರು ಮತ್ತು ಮುಖಂಡರು ಮಾತಾಡ್ತಾರೆ. ನಾನು ಕೊನೆಯದಾಗಿ ಒಂದು ಮಾತು ಸರ್, ನಾವು ಪ್ರಿಯಾಂಕಾ ಖರ್ಗೆ ಅವರು ಕ್ಷೇತ್ರದಾಗ ಅವ್ರಿಗೆ ಸ್ಪರ್ಧಾಳು ನಮ್ಮ ಸಮಾಜದವ್ರು ಯಾರೂ ಇಲ್ಲ. ನಾವೇನು ಉಸ್ತುವಾರಿ ಸಚಿವರು ಆಗಬೇಕಾಗಿಲ್ಲ. ಅವ್ರ ಅಪ್ಪನಿದ್ರೆ AICCಯನ್ನು ನಾವೇನು ಕಾಂಪಿಟೇಷನ್ ಮಾಡ್ಲಿಕ್ಕತ್ತಿಲ್ಲ. ಅವ್ರ ಮೇಲೆ ನಾವ್ಯಾಕ್ರಿ? ಅವರೆಲ್ಲಿ, ನಾವೆಲ್ಲಿ? ರಾಜಕೀಯ ದುರುದ್ದೇಶ ಮಾಡ್ತಾ ಇರೋದು ಅವ್ರು. ಎಲ್ಲದ ಥರದ ರಾಜಕೀಯ ಹತ್ತದ. ರಾಜಕೀಯ ಪ್ರೇರಿತ ಮಾಡಲ್ಲ ರೇ, ಸಮಾಜ ಸಾಯ್ಲಿಕ್ಕತ್ತದ. ಪ್ರಿಯಾಂಕಾ ಖರ್ಗೆ ಅವರೇ ರಾಜಕೀಯ ಕಿರಿಕಿಯಾಗಿ ತರ್ಲಿಕ್ಕತ್ತೀರಿ. ಅವ್ರ ತಲೆಯಾಗ ಇದ್ರೆ ಅವ್ರ ಅಪ್ಪ ಇವತ್ತು AICC ಅಧ್ಯಕ್ಷ ಆಗಬೇಕಾದ್ರೆ, ಪ್ರಿಯಾಂಕಾ ಖರ್ಗೆ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಈ ಸಮುದಾಯದ ಕೊಡುಗಿಲ್ಲಾರ್ದೆ ಬೆಳಿಲಿಕ್ಕೆ ಸಾಧ್ಯ. ಹೇಳ್ಬಿಡ್ರಿ ಅಮ್ಮ, ಈ ಸಮಾಜ ನನ್ನ ಬಳಿ ಬರಬೇಡ್ರಿ, ಇನ್ನು ಮುಂದೆ ನನಗೇನು ಕೇಳಬೇಡ್ರಿ ಅಂತಂದ್ರೆ ನಿಮ್ಗೆ ಕೇಳಕ್ಕೆ ಹೋಗಲ್ಲ. ನಿಮ್ಮ ಬಳಿ ಬರಬೇಡ್ರಿ, ದಮ್ಮಿದ್ರೆ ಅದನ್ನ ಮಾಡಿಬಿಡ್ರಿ. ಬಳಸ್ಕೊಳ್ಳೋದು ಓಟ್. ಹೌದ್ರಿ, MP ಇಲೆಕ್ಷನ್ದಾಗ ಇದೆ. ಯಾವುದು NV ಗ್ರೌಂಡ್ನಾಗ 10,000 ಜನ ಸೇರಿಸಿ ಕಾಂಗ್ರೆಸ್ ಸಮಾವೇಶ ಮಾಡಿಸಿ 1 ಕೋಟಿ ಖರ್ಚು ಮಾಡಿಸಿ ಅವತ್ತು ಓಟ್ ಹಾಕಿಸ್ಕೊಂಡ್ರಲ್ಲ. ಅವಾಗ ಬಿಡ್ಬೇಕಾಗಿತ್ತು ಈ ಸಮಾಜ. ಬರಬೇಡ್ರಿ, ನೀವು ಎಲ್ಲ ಸರಿ ಇಲ್ಲ ತಿಳ್ಬೇಕಾಗಿತ್ತು. ಗೊತ್ತಾಯ್ತಿತ್ತು ನಿಮಗೆ. ಏನು ಇಲ್ಲ ರೀ. ಇವ್ರು ಯಾರು?
ಇಲ್ಲಿ ಕಾಂಗ್ರೆಸ್ದವ್ರು ಇದ್ರಲ್ಲ ಎಲ್ಲರೂ ವೇದಿಕೆ ಮೇಲೆ, ಒಬ್ರಿಗೆ ಈಗ ರೀ ಪಕ್ಷದಾಗ ಇರ್ತಾರೆ, ಅವ್ರ ಪರವಾಗಿ ವಾದ, ಅವ್ರ ಬಗ್ಗೆ ನಾವು ಕಾಮೆಂಟ್ಸ್ ಮಾಡಲ್ಲ. ನಮ್ಮ ಸಮಾಜ ಹೌದ್ರಿ, ವಿರೋಧ ಮಾಡೋರಿಗೆ ಏನು ವಿರೋಧ ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕಾಗಲ್ಲ ಸರ್. ಸಮಾಜದಾಗೂ ವಿರೋಧ ಮಾಡೋರು ಹುಟ್ಟಿರ್ತಾರೆ. ನಮ್ಮವ್ರಿಗೆ ಹೌದು, ಅವೆಲ್ಲ ಸಂಘರ್ಷ ನಡೆಯಬೇವು, ಅವು ಎಲ್ಲ ನಡೀತಾನೆ ಇರ್ತವೆ, ಏನು ಮಾಡ್ಲಿಕ್ಕಾಗಲ್ಲ. ಇಲ್ಲ, ಅವ್ರವ್ರಿಗೆ ಬೇಕಾಗಿ ಒಚ್ಚಾಡ್ಕೊಂಡಿತ್ತು, ಅದೇನು ಹಲ್ಲೆ ಆತಲ್ಲ, ಜಗಳ ಅಲ್ಲ ಅದು. ಇಲ್ಲ, ಅವ್ರವ್ರು 24 ಗಂಟೆ ಇಬ್ಬರು ಕೂಡಿರ್ತಾರೆ. ಅವ್ರವ್ರು ಕೂಡಿರ್ತಾರೆ. ಏನು ಹೇಳ್ತೈತೆ ಹಿಂಗೆ ಗೊತ್ತಿದ್ದದ, ಅದೇನು ಜಗಳ ಮಾಡ್ಬೇಕಂತ ಉದ್ದೇಶ ಇಲ್ಲ. ಅದೇನು